ತಿರುಪತಿ ತಿಮ್ಮಪ್ಪನಿಗೆ ಕೂದಲನ್ನ ಕೊಡೋದು ಯಾಕೆ ಗೊತ್ತಾ? ತಿರುಪತಿ ಬಾಲಾಜಿ ವಿಷ್ಣುವಿನ ರೂಪ. ವಿಷ್ಣುವನ್ನ ಪ್ರಸನ್ನಗೊಳಿಸಿದ್ರೆ ಲಕ್ಷ್ಮಿಯ ಕೃಪಾ ಕಟಾಕ್ಷ ಕೂಡ ಇರುತ್ತೆ ಅಂತ ಭಕ್ತರ ನಂಬಿಕೆ. ತಮ್ಮ ಪಾಪಗಳನ್ನ ತೊಳೆದುಕೊಳ್ಳೋದಕ್ಕೆ ಲಕ್ಷ್ಮಿಯ ಕೃಪೆ ನಮ್ಮ ಮೇಲೆ ಇರಲಿ ಅಂತ ಭಕ್ತರು ಮುಡಿಯನ್ನ ಅರ್ಪಿಸ್ತಾರೆ. ಹಾಗೆ ಇದರ ಹಿಂದೆ ಒಂದು ಕಥೆ ಕೂಡ ಇದೆ. ಒಂದು ದಿನ ಬಾಲಾಜಿ ನೀಲಾದ್ರಿ ಶಿಖರಕ್ಕೆ ಭೇಟಿ ನೀಡಬೇಕಾದ್ರೆ ಅಲ್ಲೇ ವಿಶ್ರಾಂತಿ ಪಡಿತಾರೆ. ಆಗ ನೀಲಾದ್ರಿ ದೇವಿ ಬಾಲಾಜಿಯ ತಲೆ ಮೇಲೆ ಗಾಯ ಆಗಿ ಕೂದಲು ಉದುರ್ತಾ ಇರೋದನ್ನ ನೋಡ್ತಾಳೆ. ತನ್ನ ಮುಡಿಯಿಂದ ಬಾಲಾಜಿಯ ಗಾಯವನ್ನ ಕಾಣದೇ ಇರೋ ರೀತಿ ಮುಚ್ಚುತ್ತಾಳೆ. ಸ್ವಲ್ಪ ಹೊತ್ತಾದ್ಮೇಲೆ ಬಾಲಾಜಿ ನಿದ್ದೆಯಿಂದ ಇದ್ದಾಗ ನೀಲಾದ್ರಿ ದೇವಿಯ ಕೂದಲು ಕಿತ್ತಿರೋ ತಲೆಯನ್ನ ನೋಡ್ತಾರೆ. ತನ್ನ ಮೇಲೆ ತೋರಿರೋ ಭಕ್ತಿಯಿಂದ ಸಂತುಷ್ಟನಾದ ಬಾಲಾಜಿ, ಇದೇ ತರ ಭಕ್ತರು ನನಗೆ ಮುಡಿಯನ್ನ ಅರ್ಪಿಸಿದ್ರೆ ಶಾಶ್ವತವಾಗಿ ಧನ್ಯರಾಗ್ತಾರೆ ಅನ್ನೋ ಮಾತಿಂದ ಕೂದಲನ್ನ ದೇವರಿಗೆ ಅರ್ಪಿಸೋ ಒಂದು ಪದ್ಧತಿ ಶುರುವಾಗುತ್ತೆ. ಇನ್ನೊಂದು ಕಥೆ ಪ್ರಕಾರ ಬಾಲಾಜಿ ಮದುವೆಗೋಸ್ಕರ ಕುಬೇರನಿಂದ ಸಾಲ ಪಡೆದಿರ್ತಾನೆ. ಕಲಿಯುಗದಲ್ಲಿ ನನ್ನ ಭಕ್ತರು ನನಗೆ ಚಿನ್ನ, ಬೆಳ್ಳಿ, ಹಣ, ಕೂದಲು ತಂದು ಕೊಡ್ತಾರೆ, ಅದರಿಂದ ನಿನ್ನ ಋಣವನ್ನ ತೀರಿಸ್ತೀನಿ ಅಂತ ಬಾಲಾಜಿ ಕುಬೇರನಿಗೆ ಹೇಳಿರ್ತಾನೆ. ಹೀಗೆ ಭಕ್ತರು ಕೊಡುವಂತಹ ಕೇಶರಾಶಿಯಿಂದ ಬಾಲಾಜಿಗೆ ಸಹಾಯ ಆಗತ್ತೆ, ಕುಬೇರನ ಸಾಲ ತೀರತ್ತೆ ಅನ್ನೋದು ಭಕ್ತರ ನಂಬಿಕೆ.